ಹಾಗೆ ಅವ್ರ ವಿರುದ್ಧದ ಪತ್ರಕ್ಕೆ ಸುಮಾರು 30 ಮಂದಿ ಶಾಸಕರು ಸಹಿ ಹಾಕಿದ್ದಾರೆ ಅಂತಲೂ ಕೂಡ ರಾಜು ಕಾಗೆ ಅವರು ಹೇಳಿದ್ದಾರೆ. ಇನ್ನು ಬಿಜೆಪಿ ಅವರಿಗೆ ಅವ್ರ ಇತಿಹಾಸ ಗೊತ್ತಿಲ್ಲ, RSS ಕಚೇರಿಯಲ್ಲಿ ಅಂಬೇಡ್ಕರ್ ಫೋಟೋನೇ ಇಟ್ಟಿಲ್ಲ ಅಂತ ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಂಬೇಡ್ಕರ್ ಅನ್ನ ಸೋಲಿಸಿದ್ದು ಸಂಘ ಪರಿವಾರದವರು, ಅಂಬೇಡ್ಕರ್ ಮನುಸ್ಮೃತಿಯನ್ನ ದಹಿಸಿದ್ದರು, ಮನುಸ್ಮೃತಿ ದಹಿಸಿ ಅಂಬೇಡ್ಕರ್ ಬಗ್ಗೆ ಇವರು ಪ್ರೀತಿ ತೋರಿಸ್ಲಿ ಅಂತಾನೂ ಹೇಳಿದ್ದಾರೆ. BK ಹರಿಪ್ರಸಾದ್ ಕೂಡ ಈ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇಬ್ರು ಏನ್ ಹೇಳಿದ್ದಾರೆ ಅಂಬೇಡ್ಕರ್ ವಿಚಾರವಾಗಿ ಬನ್ನಿ ಕೇಳೋಣ. ಅವರಿಗೆ ಅವ್ರ ಇತಿಹಾಸನೇ ಗೊತ್ತಿಲ್ಲ. ಮೊದಲನೇದಾಗಿ ಅಂಬೇಡ್ಕರ್ ಅವ್ರದ್ದು ಬಿಟ್ಬಿಡಿ. ನಿನ್ನೆ ಏನಂತ ಹೇಳಿದ್ರು, ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವ್ರಿಗೆ ಸೋಲಿಸಿದಾರೆ ಅಂತ. ಏನೇ ಇರ್ಬೋದು, ಪೊಲಿಟಿಕಲ್ ಪಾರ್ಟೀಸು ಬೇರೆ ಬೇರೆದಿತ್ತು, ಅವೆಲ್ಲ ಇತಿಹಾಸ ಅದೇನು ನಾವು ತಿರ್ಚಕ್ಕಾಗಲ್ಲ, ಅವರು ಮಾಡ್ಲಿಕ್ಕಾಗಲ್ಲ. ಭಾಳ ಸ್ಪಷ್ಟವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸ್ನೇಹಿತರಿಗೆ ಒಂದು ಪತ್ರ ಬರೀತಾರೆ ಜನವರಿ 18, 1952ರಲ್ಲಿ. ಏನಂತ ಬರೀತಾರೆ, ದಾಂಗೆ ಅನ್ನೋರು ಮತ್ತು ಸಾವರ್ಕರ್ ಅವರು ಸೇರಿ ನನಗೆ ಏನೋ ಸೋಲಿಸುವ ಸಂಚು ಮಾಡಿದರು. ನಂದು ವಿಚಾರ ಏನಿತ್ತು, ಪ್ರಪೋಸಲ್ಲು ಪಾರ್ಟಿಷನ್ಗೋಸ್ಕರ ಅಥವಾ ಕಾಶ್ಮೀರ್ ಬಗ್ಗೆ ಏನು ವಿಚಾರ ಆಯಿತು ಅದನ್ನು ಮುಂದಿಟ್ಕೊಂಡು ಇವರು ಸೋಲಿಸ್ಲಿಕ್ಕೆ ಸಂಚು ಮಾಡಿದರು, ಸೋಲಿಸಿದ್ರು ಕೂಡ ಅಂತ ಬರೆದಿದ್ದಾರೆ. ಅದು ಅವ್ರ ಕೈ ಬರಹ ಅಲ್ವಾ? ಏನು ನಾವು ಸೃಷ್ಟಿ ಮಾಡಿರೋ ದಾಖಲೆಗಳ ಅಥವಾ AI ಇಂದ ಜನ್ರೇಟ್ ಆಗಿರೋದ? ಅದು ಫಸ್ಟ್ ಅವ್ರ ಇತಿಹಾಸ ತಿಳ್ಕೊಳ್ಳಿ. ನಾನು ಹೇಳ್ತಾ ಇಲ್ವಾ, ಅವ್ರ ಇತಿಹಾಸನೇ ಅವ್ರಿಗೆ ಗೊತ್ತಿಲ್ಲ. ಇನ್ನೂ ಕೂಡ ಇವರು ಅಂಬೇಡ್ಕರ್ ಅವ್ರ ಫೋಟೋ ಇಡ್ಲಿಕ್ಕೆ ತಯಾರಿಲ್ಲ RSS ಕಚೇರಿಗಳಲ್ಲಿ. ಸೊ ಅದಕ್ಕೆ ಇವರಿಂದ ಕಲಿಯೋದು ನಮ್ಮ ಹತ್ರ ಏನಿಲ್ಲ. ನಿನ್ನೆ ರಾಜೀನಾಮೆ ಕೊಡ್ತೀನಿ ಅಂದ್ರಲ್ಲ, ನಾವೇನಾದರೂ ದಾಖಲೆಗಳು ಕೊಟ್ಟರೆ ರಾಜೀನಾಮೆ ಕೊಡಿಸಿ. ಅಂಬೇಡ್ಕರ್ ಅವ್ರಿಗೆ ಆಪ್ತರಾದ ಅವ್ರ ಸ್ನೇಹಿತರಿಗೆ ಅಂಬೇಡ್ಕರ್ ಅವರು 1952ನೇ ಇಸ್ವಿಯ ನಂತರ ಚುನಾವಣೆಯಲ್ಲಿ ಅವ್ರನ್ನ ಯಾರು ಸೋಲಿಸಿದ್ರು ಅಂತೇಳಿ ಭಾಳ ಸ್ಪಷ್ಟವಾಗಿ ಅವರ ಆಟೋಬಯೋಗ್ರಫಿನಲ್ಲೂ ಇದೆ. ಅಂಬೇಡ್ಕರ್ ಅವ್ರನ್ನ ಸೋಲಿಸಿರ್ತಕ್ಕಂಥವರು ಸಂಘ ಪರಿವಾರದವರು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಬೇಕಾಗಿಲ್ಲ. ಸಂಘ ಪರಿವಾರದವ್ರಿಗೆ, ಅದರಲ್ಲೂ ಸಹ RSS ಅವ್ರಿಗೆ ಅಂಬೇಡ್ಕರ್ ಅವ್ರ ಮೇಲೆ ಇಲ್ಲದೇ ಇರತಕ್ಕಂಥ ಪ್ರೇಮ ಬರ್ತಾ ಇದೆ. ಅದನ್ನು ನೋಡಿದಾಗ ಫಸ್ಟು ಅಂಬೇಡ್ಕರ್ ಅವ್ರನ್ನ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಜನವರಿ 25, 1927ನೇ ಇಸ್ವಿನಲ್ಲಿ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ದಹನ ಮಾಡಿದ್ರು ಸಾರ್ವಜನಿಕವಾಗಿ. ಅದನ್ನು RSS ಅವರು ಮೊದಲು ಅದನ್ನು ದಹನ ಮಾಡಿ ಅಂಬೇಡ್ಕರ್ ಅವ್ರ ಬಗ್ಗೆ ಪ್ರೀತಿ ತೋರಿಸಲಿ. ಒಂದು, ಸಾವರ್ಕರ್ ಅವರು ಈ ದೇಶದಲ್ಲಿ